ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಗ್ ಬೋಂಡನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮೊಟ್ಟೆ ಬೋಂಡನ ಮಾಡೋದು ಹೇಗೆ ಅಂತ ನೋಡೋಣ. ಸ್ವಲ್ಪ ಕೋಲ್ಡು ಮತ್ತು ಕಾಫ್ ಆಗಿದೆ ಫ್ರೆಂಡ್ಸ್. ಮಾತಾಡೋದ್ರಲ್ಲಿ ಏನಾರ ಡಿಸ್ಟರ್ಬೆನ್ಸ್ ಆದರೆ ಸಾರಿ ಫ್ರೆಂಡ್ಸ್. ಈಗ ಎಗ್ ಬೋಂಡನ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಒಂದು 200 ಗ್ರಾಮ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. 5 ಬೇಯಿಸಿರೋ ಮೊಟ್ಟೆನ ತಗೊಂಡಿದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು, ಒಂದು 1/4 ಟೀ ಸ್ಪೂನ್ ಅಷ್ಟು ಸೋಡಾನ ತಗೊಂಡಿದ್ದೀನಿ. ಈಗ ಒಂದು ಪಾತ್ರೆನ ತಗೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಬೋಂಡ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು 2 ಸ್ಪೂನು ಚಿಲ್ಲಿ ಪೌಡ್ರು, ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಜಾಸ್ತಿ ನೀರು ಹಾಕೋಬಿಡಿ, ತೆಳ್ಳಗೆ ಹಾಕ್ಬಿಡುತ್ತೆ ಹಿಟ್ಟು. ಈ ಥರ ಸ್ವಲ್ಪನೇ ನೀರು ಹಾಕೊಂಡು ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕೈಯಿಂದ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಈ ಥರ ಸ್ವಲ್ಪನೇ ನೋಡಿ ನೀರು ಹಾಕೊಳ್ಳಿ. ಇಷ್ಟು ತೆಳ್ಳಗಿದ್ರೆ ಸಾಕು, ತುಂಬ ತೆಳ್ಳಗೆ ಮಾಡ್ಕೋಬಿಡಿ. ಕೈ ಎದ್ದಿದ್ರೆ ಕೈಗೆ ನೀಟಾಗಿ ಅಂಟ್ಕೋಬೇಕು. ಈಗ ಬೇಯಿಸಿರೋ ಮೊಟ್ಟೆನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಚಾಕುನಲ್ಲಿ ಕಟ್ ಮಾಡೋದಕ್ಕಿಂತ ಥ್ರೆಡ್ನ ತಗೊಂಡು ಥ್ರೆಡ್ಡಲ್ಲಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಈ ಥರ ನೀಟಾಗಿ ಥ್ರೆಡ್ಡಲ್ಲಿ ಕಟ್ ಮಾಡ್ಕೋಬೋದು. ನಿಮಗೆ 2 ಪೀಸ್ ಬೇಕಂದರೆ 2 ಪೀಸ್ ಆಗಿ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಮೊಟ್ಟೆನಲ್ಲಿ 4 ಪೀಸ್ಗಳಾಗೂ ಮಾಡ್ಕೋಬೋದು. ಇಲ್ಲ ಉಂಡೆ ಮೊಟ್ಟೆ, ಒಂದು ಮೊಟ್ಟೆ ಫುಲ್ ಹಾಕೂ ಎಗ್ ಬೋಂಡನ ಮಾಡ್ಕೋಬೋದು. ನಾನು ಒಂದು ಮೊಟ್ಟೆನಲ್ಲಿ 4 ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ. 2 ಪೀಸ್ ಥರನೂ ಮಾಡಿದ್ದೀನಿ, 4 ಪೀಸು ಮಾಡಿದ್ದೀನಿ. ಉಂಡೆ ಮೊಟ್ಟೆನ ಮಾಡಿ ಒಂದು ಉಂಡೆ ಮೊಟ್ಟೆನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾಯ್ದಿದೆ. ಮೊಟ್ಟೆನ ಹಿಟ್ಟಲ್ಲಿ ಎದ್ಬಿಟ್ಟು ಎಣ್ಣೆಗೆ ಹಾಕಿ. ತುಂಬ ತೆಳ್ಳಗಾದ್ರೂ ಮೊಟ್ಟೆಗೆ ಹಿಟ್ಟು ಅಂಟ್ಕೊಳ್ಳಲ್ಲ, ಆವಾಗ ಸ್ವಲ್ಪ ಸಿಡಿಯುತ್ತೆ ಎಣ್ಣೆಗೆ ಹಾಕಿದಾಗ. ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ಸಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಬೇಯಿಸಿರೋ ಮೊಟ್ಟೆ ಇಷ್ಟ ಆಗಲ್ಲ ಅನ್ನೋ ಥರ ಇದ್ದರೆ ಈ ಥರ ಮೊಟ್ಟೆ ಬೋಂಡನ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಮೊಟ್ಟೆ ಬೋಂಡನೂ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್, ಟೀ ಟೈಮಲ್ಲೆಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಊಟಕ್ಕೂ ತುಂಬ ಚೆನ್ನಾಗಿರುತ್ತೆ, ಸೈಡ್ಸಿಗೆ ಮಾಡ್ಕೊಳ್ಳೋಕ್ಕೆ ತುಂಬ ರುಚಿಯಾಗಿರುತ್ತೆ. ನಾವು ಮೊಟ್ಟೆನೇ ತಿನ್ನಲ್ಲ, ಬೇಯಿಸಿರೋ ಮೊಟ್ಟೆ ಇಷ್ಟ ಆಗಲ್ಲ ಅನ್ನೋರಿಗೆ ಈ ಥರ ಮೊಟ್ಟೆ ಬೋಂಡ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಿಟ್ಟನ್ನು ನೀಟಾಗಿ ಗಟ್ಟಿಗೆ ಸ್ವಲ್ಪ ಕಲಿಸ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ತೆಳ್ಳಗಾಗಿ ನಿಮಗೆ ಮೊಟ್ಟೆಗೆ ಅಂಟ್ಕೊಂಡಿಲ್ಲ ಹಿಟ್ಟು ಅಂದರೆ ಎಣ್ಣೆಗೆ ಹಾಕಿದಾಗ ಸ್ವಲ್ಪ ಸಿಡಿಯುತ್ತೆ, ಹಾರುತ್ತೆ ಎಣ್ಣೆ ಟಪ್ ಟಪ್ ಅಂತ. ಹಂಗಾಗಿ ಹಿಟ್ಟನ್ನು ಸ್ವಲ್ಪ ಥಿಕ್ನೆಸ್ಸು ಕೈಗೆ ಅಂಟ್ಕೊಳ್ಳೋ ಥರ ಇರಬೇಕು ಹಿಟ್ಟು. ಆ ಥರ ನೋಡಿ ಕಲಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಟ್ಟೆ ಬೋಂಡ. ಒಂದು ಉಂಡೆ ಮೊಟ್ಟೆ ಫುಲ್ ಹಾಕಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.